ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸುತ್ತೇನೆ. ಕನ್ಯಾ ರಾಶಿಯವರಿಗೆ ಜುಲೈ ತಿಂಗಳು ಖಂಡಿತವಾಗಿಯೂ ಲಾಭ, ಅದೃಷ್ಟದ ಎಲ್ಲ ವಿಚಾರದಲ್ಲೂ ಮನಸ್ಸಿನ ಒಂದಷ್ಟು ಇಷ್ಟೈಶ್ವರ್ಯಗಳನ್ನು ಈಡೇರಿಸತಕ್ಕಂಥ ಮಾಸವಾಗಿ ಪರಿವರ್ತನೆಗೊಳ್ಳತಕ್ಕಂಥದ್ದು. ಯಾಕಪ್ಪ ಅಂತ ನೋಡೋದಾದರೆ ಈ ಮಾಸ ಒಳ್ಳೆ ಲಾಭ ನೋಡ್ತೀರಾ. ತುಂಬ ಜನ ರೇಗಿಸ್ತಿರ್ತಾರೆ ಕನ್ಯಾ ರಾಶಿಯವ್ರನ್ನ. ಕನ್ಯಾ ರಾಶಿಯವರಿಗೆ ಕನ್ಯಾ ಯಾವಾಗ ಸಿಗತ್ತೆ ಅಂತೇಳಿ ಆಡಭಾಷೆಗಳಲ್ಲಿ ನಿಮ್ಮ ಸ್ನೇಹಿತರು ರೇಗಿಸ್ಕೊಳ್ತಿರ್ತೀರಿ. ಖಂಡಿತ ಕನ್ಯಾ ರಾಶಿಯವರು ಯಾರು ಮದುವೆ ವಿಚಾರಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀರಿ, ಮದುವೆ ಸೆಟ್ ಆಗ್ತಾರೆ ಅಂತ ಒದ್ದಾಡ್ತಿದ್ದೀರಿ, ಈ ಮಾಸ ಉತ್ತಮವಾದಂಥ ಪ್ರಯತ್ನವನ್ನು ಪಟ್ಟರೆ ಖಂಡಿತ ಮದುವೆ ವಿಚಾರದಲ್ಲಿ ಲಾಭ ಶುಭ ನಿಮ್ಮದಾಗಿರುತ್ತೆ. ಅಂದರೆ ಮದುವೆ ಕೂಡ ಬರತಕ್ಕಂಥ ಎಲ್ಲ ಚಾನ್ಸಸ್ಗಳು ಈ ಮಾಸ ಇರತಕ್ಕಂಥದ್ದು. ಮನೆಯಲ್ಲಿ ಶುಭ ಸಮಾರಂಭಗಳು, ಸಂಭ್ರಮದ ವಾತಾವರಣ ಕೂಡಿರತಕ್ಕಂಥದ್ದು. ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಲಾಭವನ್ನು ನೋಡುವಂತರಾಗ್ತೀರಾ. ನಿಮ್ಮ ಹಿತೈಷಿಗಳು ನಿಮ್ಮ ಬೆನ್ನೆಲುಬು ನಿಂತ್ಕೊಂಡು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸಹಕಾರವನ್ನು ಕೊಡ್ತಾರೆ. ಸ್ವಲ್ಪ ಅವ್ರು ಯಾರೋ ಸ್ನೇಹಿತರನ್ನ ಲಿಂಕ್ ಮಾಡಿಕೊಡ್ತಾರೆ, ಫಿನಾನ್ಷಿಯಲಿ ಹೆಲ್ಪ್ ಮಾಡಿಕೊಡ್ತಾರೆ, ಒಳ್ಳೆ ಮಾರಲ್ ಸಪೋರ್ಟ್ ಕೊಡ್ತಾರೆ, ಮಾರ್ಗದರ್ಶನ ಮಾಡಿಕೊಡ್ತಾರೆ, ತಪ್ಪನ್ನ ತಿದ್ದಿ ಸರಿದಾರಿಗೆ ಮುನ್ನುಗ್ಗಿಸಿ ಕಳಿಸ್ಕೊಡ್ತಾರೆ. ಅಂದರೆ ಎಲ್ಲ ಕೆಲಸ ಕಾರ್ಯಗಳನ್ನ ನಿಮ್ಮ ಆತ್ಮೀಯರು ನಿಮ್ಮ ಜೊತೆ ನಿಂತ್ಕೊಂಡು ಈ ಮಾಸ ಮಾಡುವಂತರಾಗ್ತಾರೆ. ಕನ್ಯಾ ರಾಶಿಯವರಿಗೆ ಇಸ್ ಎ ಪ್ಲಸ್ ಪಾಯಿಂಟ್. ಈ ವಿಚಾರದಿಂದಲೇ ಖಂಡಿತವಾಗಿಯೂ ನೀವು ಇನ್ನು ಅಭಿವೃದ್ಧಿಯನ್ನ, ಇನ್ನು ಮನಸ್ಸಿನ ಅಭಿಲಾಷೆಗಳನ್ನ ಖಂಡಿತವಾಗಿಯೂ ಈಡೇರಿಸಿಕೊಳ್ಬಹುದು. ನಾನು ಆಗಲೇ ಹೇಳ್ದಂಗೆ ಈ ಮಾಸ ಉತ್ತಮವಾದಂಥ ಮಾಸವಾಗಿ ನಿಮಗೆ ಪರಿವರ್ತನೆಗೊಳ್ಳತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಈ ಮಾಸ ಲಾಭದಾಯಕ ಮಾಸ. ಏನು ವಿದ್ಯಾಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವು ಗುರುತಿಸ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ, ವಿದ್ಯೆಯ ಮುಖಾಂತರ ಗುರುತಿಸ್ಕೊಳ್ಳೋ ಮುಖಾಂತರ ಭವಿಷ್ಯದಲ್ಲಿ ಒಳ್ಳೆ ಕೆಲಸ ಸಿಗಬೇಕು ಅಂದ್ಕೊಂಡಿದ್ದೀರಾ, ಎಲ್ಲ ಕೆಲಸಗಳು ಈಡೇರುತ್ತೆ. ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡ್ತೀರಿ, ಒಂದಷ್ಟು ಜನ ನಿಮ್ಗೆ ಗುರುತಿಸ್ತಾರೆ, ಸಹಾಯ ಸಹಕಾರವನ್ನು ಕೊಟ್ಟು ಕಾಪಾಡ್ತಾರೆ ನಿಮ್ಮನ್ನ. ಅಂದರೆ ಯಾರು ಫಿನಾನ್ಷಿಯಲ್ ತುಂಬ ಪೂರಿದ್ದೀರಿ ಅಂಥವರಿಗೆ ಖಂಡಿತವಾಗಿ ಸಮಾಜ ನಿಮ್ಮ ಜೊತೆ ನಿಂತ್ಕೊಳ್ಳುತ್ತೆ. ಆತ್ಮಸ್ಥೈರ್ಯ ಕಳ್ಕೊಳ್ಬೇಡಿ, ಮುಂದುಗ್ಗಿ ಖಂಡಿತವಾಗಿ ಭವಿಷ್ಯದಲ್ಲಿ ಉತ್ತಮ ಉದ್ಯೋಗವನ್ನು ಪಡೆದುಕೊಳ್ತೀರಿ. ಇನ್ನು ಯಾರು ಕೆಲಸದಲ್ಲಿ ಪ್ರಮೋಷನ್ ಅಪೇಕ್ಷೆ ಮಾಡ್ತಾ ಇದ್ದೀರಿ ಕನ್ಯಾ ರಾಶಿಯವರು, ಖಂಡಿತ ಈ ಮಾಸ ಪ್ರಮೋಷನ್ ಲಭಿಸುತ್ತೆ. ನಿಮ್ಮ ಕೆಲಸದಲ್ಲಿ ಬಡ್ತಿ ಸಿಗುತ್ತೆ. ನಿಮ್ಮ ಕೆಲಸವನ್ನು ಗುರುತಿಸ್ತಾರೆ ಕೆಲಸದ ಅಧಿಕಾರಿಗಳು, ಮೇಲಿನ ಅಧಿಕಾರಿಗಳು ನಿಮ್ಮನ್ನು ಪ್ರಶಂಸೆಯ ನುಡಿಗಳನ್ನು ಕೊಡ್ತಾರೆ, ಪ್ರೋತ್ಸಾಹದ ಮಾತುಗಳನ್ನು ಆಡ್ತಾರೆ, ಹಾಗೂ ನಿಮ್ಮನ್ನು ಮುನ್ನಡೆಸ್ತಾರೆ. ಅಗೈನ್ ಪ್ಲಸ್ ನಿಮಗೆ ಕೆಲಸದ ಕ್ಷೇತ್ರದಲ್ಲಿ ಅಭಿವೃದ್ಧಿ ನೋಡುವಂತರಾಗ್ತೀರಾ. ನಿಮಗಿರತಕ್ಕಂಥ ಹಿತಶಕ್ತಿಗಳನ್ನು ನಿಮ್ಮ ಕೈಯಾರೆ ನೀವೇ ಮಣಿಸ್ತೀರಿ. ಅವರ ವಿರುದ್ಧ ಜಯತ್ವ ಪ್ರಾಪ್ತಿ ಮಾಡ್ಕೊಡ್ತೀನಿ. ಏನು ಅವರು ನಿಮಗೆ ಕಿರಿಕಿರಿ ಮಾಡ್ತಾ ಇದ್ರು, ನಿಮ್ಮೆಲ್ಲ ಕೆಲಸಗಳಿಗೆ ತೊಂದರೆ ತಾಪತ್ರೆಗಳನ್ನು ಕೊಡ್ತಾ ಇದ್ರು, ಆ ಎಲ್ಲ ತೊಂದರೆ ತಾಪತ್ರೆ ಕಿರಿಕಿರಿಗಳಿಂದ ದೂರ ಮಾಡ್ಕೊಳ್ತೀರಾ. ಸ್ವಲ್ಪ ಖಂಡಿತವಾಗಿಯೂ ಯಥೇಚ್ಛ ಪ್ರಯತ್ನ ಪಟ್ಟರೆ ಅವರ ವಿರುದ್ಧ ಜಯತ್ವವನ್ನು ಕೂಡ ಪ್ರಾಪ್ತಿ ಮಾಡ್ಕೊಳ್ತೀರಾ. ಅದನ್ನೇನಾಗ್ಬಿಡುತ್ತೆ, ದಿಗ್ವಿಜಯ ಅಂತ ಹೇಳ್ತಿರ್ತೀವಿ ಗೊತ್ತಾ. ಏನೋ ಒಂಥರ ಖುಷಿ, ನೀನು ಯಾರದ್ದು ಕಾಟವೂ ಇಲ್ವಪ್ಪ, ನನ್ನ ಕೆಲಸ ನನ್ನ ಪಾಡು ನಾನು ಮಾಡ್ಕೊಂಡವ್ರೆ ಸಾಕು, ಆ ಥರ ಮನಸ್ಥಿತಿಲಿರ್ತಕ್ಕಂಥವ್ರಿಗಂತೂ ಖಂಡಿತ ಈ ಮಾಸ ಶುಭದಾಯಕ ಮಾಸ. ಇನ್ನು ಈ ಮಾಸ ನಿಮ್ಮ ಗೌರವ ಹಾಗೂ ಪ್ರತಿಷ್ಠೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಆಗುತ್ತೆ. ಅಭಿವೃದ್ಧಿಯನ್ನು ನೋಡ್ತೀರಾ ಜಾಸ್ತಿ ಕೆಲಸ ಕಾರ್ಯದಲ್ಲಿ. ನಾನಾಗಲೇ ಹೇಳ್ದಂಗೆ ವಿಲಾಸಿ ಜೀವನಕ್ಕೆ ನಿಮ್ಮ ಜೀವನ ಸ್ವಲ್ಪ ಮಟ್ಟಿಗೆ ಅದು ವಾಲ್ಕಳ್ತಾ ಬರ್ತಾ ಹೋಗ್ತಿರುತ್ತೆ. ಅಂದರೆ ಐಷಾರಾಮಿ ಜೀವನವನ್ನು, ಆರಾಮ್ಸೆ ಜೀವನವನ್ನು, ಸ್ವಲ್ಪ ನೆಮ್ಮದಿಯಾಗಿರಬೇಕು ಜೀವನದಲ್ಲಿ. ಜಾಸ್ತಿ ಟೆನ್ಷನ್ಸ್ಗಳನ್ನ ತೆಗೆದುಕೊಳ್ಳೋಕೆ ಇಷ್ಟಪಡ್ತಿದ್ದವರು, ಸ್ವಲ್ಪ ಜೀವನ ಸ್ಮೂತಾಗಿ ಹೋದ್ರೂ ಪರವಾಗಿಲ್ಲ, 2 ವರ್ಷ ನಿಧಾನವಾಗಿ ಅಭಿವೃದ್ಧಿ ಆದರೂ ಪರವಾಗಿಲ್ಲ, ಟೆನ್ಷನ್ಸ್ ಫ್ರೀ ಆಗಿ ಆರಾಮ್ಸೆ ಕೆಲಸ ಕಾರ್ಯ ಮಾಡ್ಕೊಂಡು ನೆಮ್ಮದಿಯಾಗಿರಬೇಕು ಅಂತಂದವ್ರಿಗೆ ಈ ಮಾಸ 7 ಮಾಸ ಥರ ಕನ್ವರ್ಟ್ ಆಗುತ್ತೆ. ಅಂದರೆ ಸಂಪೂರ್ಣ ಸಾಕಾರವಾಗುತ್ತೆ. ಆ ಥರ ಬದುಕ್ತಿರ ಕೂಡ ಹೌದು. ಈ ಮಾಸ ನಿಮ್ಮ ಆರೋಗ್ಯದ ಮೇಲೆ ಗಮನವನ್ನು ಹರಿಸಿ. ಖಂಡಿತವಾಗಿಯೂ ಕನ್ಯಾ ರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ತಿಳಿದಿರಲಿ, ಈ ಮಾಸ ಅನಿರೀಕ್ಷಿತವಾಗಿ ಲಕ್ಷ್ಮಿ ಆಗಮನೂ ಕೂಡ ಆಗುತ್ತೆ. ನಿರೀಕ್ಷಣೆ ಮಾಡಿರೋದಿಲ್ಲ, ಇಂಥ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಲಾಭವಾಗುತ್ತೆ ಅನ್ಕೊಂಡೇ ಇರೋದಿಲ್ಲ, ಖಂಡಿತ ಆ ಎಲ್ಲ ಕೆಲಸ ಕಾರ್ಯ ಉದ್ಯೋಗದಲ್ಲಿ ಲಾಭವಾಗುತ್ತೆ. ಅನಿರೀಕ್ಷಿತವಾಗಿ ಬರತಕ್ಕಂಥ ಲಕ್ಷ್ಮಿಯನ್ನ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡ್ಕೊಳ್ಳಿ, ಇರತಕ್ಕಂಥ ಸಾಲವನ್ನು ತೀರಿಸ್ಕೊಳ್ಳಿ, ಫ್ಯೂಚರ್ಗೆ ಎತ್ತಿಡಿ, ಖಂಡಿತ ಭವಿಷ್ಯ ಸುಂದರವಾಗಿರುತ್ತೆ. ಅನ್ನೆಸರಿ ಮೋಜು ಮಸ್ತಿ ಅಂತ ಅದನ್ನು ಹಾಳು ಮಾಡಕ್ಕೆ ಹೋಗ್ಬೇಡಿ. ಯಾಕಂದರೆ ಈ ಮಾಸ ಆ ವಿಚಾರವಾಗಿ ಸ್ವಲ್ಪ ಗಮನ ಜಾಸ್ತಿ ಹರಿಸ್ತಿರ್ತೀರ. ಏನೋ ತೆಗೆದುಕೊಳ್ಬೇಕು, ನಿಮಗೆ ಉಪಯೋಗ ಇದೆಯೋ ಅಲ್ವೋ ಗೊತ್ತಿಲ್ಲ, ಫ್ಯೂಚರ್ಗಾಗಲಿ ತೆಗೆದಿಟ್ಕೊಂಬೋಣ. ವಾರದಲ್ಲಿ ಒಂದೇ ದಿನ ಬಳಸಿದ್ರೆ ಪರವಾಗಿಲ್ಲ, ಸ್ವಲ್ಪ ಕಾಸ್ಟ್ಲಿ ಆಗಿದೆ ತೆಗೆದುಕೊಂಬೋಣ, ಬ್ರ್ಯಾಂಡ್ ಅದು. ಈ ಥರ ಹುಚ್ಚು ಸಾಹಸಗಳಿಗೆ ಕೈ ಹಾಕಿ ಈಗಿರತಕ್ಕಂಥ ಕಮಿಟ್ಗಳನ್ನು ಮುಗಿಸ್ಕೊಳ್ಳದೆ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿ ಒದ್ದಾಡತಕ್ಕಂಥ ಪರಿಸ್ಥಿತಿ ಸೃಷ್ಟಿಯಾಗ್ಬಿಡುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ಮಾಸ ಕನ್ಯಾ ರಾಶಿಯವರು ಹೊಸ ಒಪ್ಪಂದಗಳಿಗೆ ಏನನ್ನು ಸಹಿ ಹಾಕಬೇಕಾದ್ರೆ, ಹೊಸ ಒಪ್ಪಂದಗಳನ್ನು ಮಾಡ್ಕೊಳ್ಬೇಕಾದ್ರೆ ಜಾಗೃತವಾಗಿ ಮುಂದುವರಿಯಿರಿ. ಯಾಕಂದರೆ ಈ ಮಾಸ ನಿಮ್ಮ ಹಳೆಯ ಯಾವ ಕೆಲಸಗಳು ಸ್ವಲ್ಪ ನಿಂತೋಗಿತ್ತು, ಮತ್ತೆ ಅದು ತಲೆಬಿಸಿ ಶುರು ಆಗುತ್ತೆ. ಮತ್ತೆ ಆ ಕೆಲಸಗಳನ್ನು ಈ ಟೈಮಿಗೆ ಮುಕ್ತಾಯಗೊಳಿಸ್ಬೇಕು, ಈ ರೀತಿ ಮಾಡಬೇಕು ಅಂತ ತುಂಬ ಪ್ರೆಷರೈಸ್ ವರ್ಕಾಗಿ ನಿಮ್ಗೆ ಕೊಡ್ತಾರೆ. ಅದು ಬ್ಯಾಲೆನ್ಸ್ ಮಾಡತಕ್ಕಂಥದ್ದೇ ಕಷ್ಟವಾಗುತ್ತೆ. ಅಂಥದ್ರಲ್ಲಿ ಹೊಸ ಕೆಲಸ ಕಾರ್ಯವನ್ನು ತೆಗೆದುಕೊಂಡ್ರೆ
ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡತಕ್ಕಂಥ ತುಂಬ ಕಷ್ಟವಾಗಿ ನಾನಾ ರೀತಿಯ ಸ್ವಲ್ಪ ಹಿಂದೆ ಮುಂದೆ ಆಗತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕನ್ಯಾ ರಾಶಿಯವರು ಈ ಮಾಸ ಕೆಲಸ ಕಾರ್ಯವನ್ನು ಹೊಸದಾಗಿ ತೆಗೆದುಕೊಳ್ಬೇಕಾದ್ರೆ, ಹೊಸದಕ್ಕೆ ಯಾವ್ದಾದ್ರು ಇನ್ವೆಸ್ಟ್ ಮಾಡಬೇಕಾದ್ರೆ 2 ಬಾರಿ ಯೋಚನೆ ಮಾಡಿ ಮುನ್ನುಗ್ಗಿ. ಇಲ್ಲ ಅಂದರೆ ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟವನ್ನು ಮಿಡಲಲ್ಲಿ ಲಾಕ್ ಆಗತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ. ಇನ್ನು ಈ ಮಾಸ ಕನ್ಯಾ ರಾಶಿಯವರಿಗೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಆನ್ ಟೈಮ್ ಆಗತಕ್ಕಂಥ ತುಂಬ ಕಷ್ಟ, ಕೆಲಸ ತುಂಬ ವಿಳಂಬ, ಗೊಂದಲ, ಕೆಲಸದ ಕ್ಷೇತ್ರದಲ್ಲಿ ನಿಷ್ಠೂರಗಳಾಗತಕ್ಕಂಥದ್ದು ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಯಾವುದೂ ಕೂಡ ಆನ್ ಟೈಮ್ ಆಗುತ್ತೆ ಅಂತ ನಂಬಿಕೆ ಇಟ್ಟು ಬೇರೆ ಏನೋ ಕಮಿಟ್ಮೆಂಟ್ ಮಾಡ್ಕೊಂಬಿಡಿ. 2 ಕಡೆ ಲಾಸ್ ಆಗತಕ್ಕಂಥ ಜಾಸ್ತಿ ಇರುತ್ತೆ. ಯಾವುದೇ ಕಾರಣಕ್ಕೂ ಯಾರ ಮೇಲೂ ನಿರೀಕ್ಷೆಯನ್ನು ಇಟ್ಕೊಂಡು ಕೆಲಸ ಕಾರ್ಯವನ್ನು ಮಾಡಬೇಡಿ. ಮಾಡತಕ್ಕಂಥ ಪ್ರತಿಯೊಬ್ಬರು ತಪ್ಪು ಇದೆ. ಯಾವುದೋ ಒಂದು ಕೆಲಸ ಮಾಡ್ತಿದ್ದೆ ಅಂದರೆ ಇದರಿಂದ ಏನೋ ಹೆಲ್ಪ್ ಆಗುತ್ತೆ, ಏನೋ ಆಗ್ಬಿಡುತ್ತೆ, ಇನ್ನು ಯಾರೋ ಬಂದು ಸಹಾಯ ಮಾಡ್ತಾರೆ, ಈ ಕೆಲಸ ಮಾಡಿದ್ರೆ ನಂಗೆ ಒಳ್ಳೆ ಹೆಸರು ಬರುತ್ತೆ, ಮತ್ತೇನೋ ಮಾಡುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡೆ ಕೆಲಸ ಮಾಡ್ತಿರ್ತೀವಿ. ಆ ನಿರೀಕ್ಷೆ ಒಂಚೂರು ಈಡೇರಲಿಲ್ಲ ಅಂದರೆ ಮನಸ್ಸಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ನೆಕ್ಸ್ಟ್ ಬರೋ ಕೆಲಸವನ್ನು ಅಷ್ಟೇ ಖುಷಿಯಿಂದ ತೆಗೆದುಕೊಳ್ಳೋಕೆ ಮನಸ್ಸು ಒಪ್ತಿರೋದಿಲ್ಲ. ಹಾಗಾಗಿ ಕನ್ಯಾ ರಾಶಿಯವರು ಯಾವುದೇ ಕೆಲಸ ಕಾರ್ಯಗಳನ್ನ ಈ ಮಾಸ ಮಾಡಬೇಕು ಅಂತಿದ್ರು ಕೂಡ ಯಾವುದೇ ನಿರೀಕ್ಷೆ ಇಲ್ಲದೆ ಮಾಡಿ. ಖಂಡಿತ ಇವೇನು ಅನ್ಕೊಂಡಿರಲ್ವೋ ಅದೆಲ್ಲ ಈಡೇರಿಬಿಡುತ್ತೆ. ಹಾಗಾಗಿ ನಿರೀಕ್ಷೆ ಮಾಡತಕ್ಕಂಥದ್ದು ಬೇಡ. ಅತಿಯಾದ ರಿಸ್ಕ್ ತೆಗೆದುಕೊಂಡು ನಿಮ್ಮ ಕೈಯಲ್ಲಿ ಆ ವಿಚಾರವನ್ನು ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಗೊತ್ತಿದ್ರು ಕೂಡ, ಅದ್ರ ಬಗ್ಗೆ ಅಷ್ಟು ಜ್ಞಾನ ಇಲ್ಲ ಅಂದರೂ ಪರವಾಗಿಲ್ಲ, ಜೀವನದಲ್ಲಿ ನಾನು ಬೇಗ ಸೆಟಲ್ ಆಗಿಬಿಡ್ಬೋದು, ತುಂಬ ಬೇಗ ನಾನು ಶ್ರೀಮಂತನ ಆಗ್ಬಿಡ್ಬೋದು, ಇರತಕ್ಕಂಥ ಎಲ್ಲ ಕಮಿಟ್ಮೆಂಟ್ ತೀರಿಸ್ಕೊಂಡು ಬರ್ಬೋದು ಅಂತ ಹುಚ್ಚು ಸಾಹಸದಿಂದ ಏನಾರು ಕಮಿಟ್ಮೆಂಟ್ಗೆ ನೀವೇನಾರು ಇನ್ವೆಸ್ಟ್ ಮಾಡಿದ್ರೆ ಕಮಿಟ್ಮೆಂಟ್ ಮುಗಿಸ್ಕೊಳ್ಳೋಣ ಅಂಥೇಳಿ, ಅದಕ್ಕಿಂತ ದಡ್ಡತನ ಮತ್ತೊಂದು ಇರೋದಿಲ್ಲ. ಐ ರಿಸ್ಕ್ ಇರತಕ್ಕಂಥ ಯಾವುದೇ ಪ್ರಾಜೆಕ್ಟ್ಸ್ಗಳಿಗೆ ಶಾರ್ಟ್ ಟರ್ಮಲ್ಲಿ ಸಾಹುಕಾರನ ಆಗ್ತೀನಿ, ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡ್ತೀನಿ ಅಂತ ಅವ್ರು ಇನ್ವೆಸ್ಟ್ ಏನಾರ ಪ್ರೊಫೈಲ್ಗಳು ಬಂದರೆ ಆ ಥರ ಆಫರ್ಗಳು ಬಂದರೆ ಖಂಡಿತ ಇನ್ವೆಸ್ಟ್ ಮಾಡಲೇಬೇಡಿ. ಇನ್ವೆಸ್ಟ್ ಮಾಡಿದ್ದೇ ಆದರೆ ನಷ್ಟ, ನಿಷ್ಠೂರ, ಕೋರ್ಟ್ ಕಚೇರಿ ಅಲದಾಟ ನಿಮಗೆ ಕಾಯ್ಕೊಂಡಿರುತ್ತೆ. ಹಾಗಾಗಿ ನಾಯಿತ್ವಾಗಿ ಬದುಕಿ. ಆಗ ಹೇಳಿದ ವಿಲಾಸಿ ಜೀವನ ತುಂಬ ಜನ ಅಪೇಕ್ಷೆ ಮಾಡ್ತಿರ್ತಾರೆ, ತುಂಬ ನೆಮ್ಮದಿಯಾಗಿರಬೇಕು ಅಂತ. ಅಷ್ಟೆಲ್ಲ ನೆಮ್ಮದಿಯಾಗಿರಬೇಕು ಅಂತ ಜನಕ್ಕೆ ಒಂದು ಮೈಂಡ್ ಸೆಟ್ ಏನಿರುತ್ತೆಪ್ಪ ಅಂತ ಹೇಳಿದ್ರೆ ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡಬೇಕು ಅಂತ. ಯಾಕಂದರೆ ಇದನ್ನು ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ, ತುಂಬ ಜನ ನಂತರ ಹೇಳ್ತಾ ಇರ್ತಾರೆ ನೆಮ್ಮದಿಯಾಗಿ ಬದುಕ್ಬಿಡ್ಬೇಕು ಸರ್, ಸುಮ್ಮನೆ ಯಾರ ಕೆಲಸ ಕಾರ್ಯಗಳೆಲ್ಲ ಹೋಗ್ತಾರೆ, ಪ್ರತಿನಿತ್ಯ ಅದೇ ಕೆಲಸ, ಅದೇ ಜೀವನ, ಅದೇ ಊಟ, ಅದೇ ಮಲ್ಕೋ, ಮತ್ತದೇ ಕೆಲಸಕ್ಕೆ ಹೋಗಬೇಕು, ಆದರೆ ಒಂದಿನ ದುಡ್ಡು ಮಾಡಿ ಇಟ್ಕೊಂಡ್ಬಿಟ್ರೆ ಲೈಫ್ ಲಾಂಗ್ ಏನೋ ಮಾಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಡ್ಬೋದು. ಈ ಥರ ಮೈಂಡ್ ಸೆಟ್ ತುಂಬ ಜನಕ್ಕಿದೆ. ಈ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಯಾವಾಗಲೂ ಕೂಡ ಕೆಲಸ ಮಾಡಬೇಕು, ಕಷ್ಟಪಡಬೇಕು, ಖುಷಿಯಿಂದ ಇರಬೇಕು, ಸಂಭ್ರಮದಿಂದ ಎಲ್ಲೋ ಹೋಗಿ ಬರಬೇಕು, ಮತ್ತು ಕೆಲಸಕ್ಕೆ ಬರಬೇಕು. ಎಲ್ಲ ಮಿಕ್ಸಪ್ ಲೈಫ್ ಇದ್ದರೆ ಮಾತ್ರ ಸುಂದರವಾದಂಥ ಲೈಫ್ ಅದು. ಬರೀ ಖುಷಿಯಾಗೇ ಎದ್ಬಿಡ್ತೀನಿ, ಲೈಫ್ ಚೆನ್ನಾಗಿರಲ್ಲ. ಬರೀ ದುಃಖವಾಗೇ ಎದ್ಬಿಡ್ತೀನಿ, ಖಂಡಿತ ಲೈಫು ಎಕ್ಕುಟ್ಟು ಹೋಗ್ಬಿಟ್ಟಿರುತ್ತೆ, ಚೂರು ಚೆನ್ನಾಗಿರಲ್ಲ. ಎರಡೂ ಮಿಶ್ರಿತವಾದರೆ ಮಾತ್ರ ಜೀವನ ಹಿಂದೆ ಮುಂದೆಯಾಗಿ ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಶಾರ್ಟ್ ಟರ್ಮಲ್ಲಿ ಯಾವುದೇ ಅಮೌಂಟ್ಗಳು ಮಾಡಬೇಕು ಅಥವಾ ಇದು ಮಾಡಬೇಕು ಅಂತ ತಲೆಯಲ್ಲಿದ್ದರೆ, ಯಾವುದೋ ಆಫರ್ಸ್ಗಳು ಬಂದರೆ ಅಥವಾ ನೀವು ಇನ್ವೆಸ್ಟ್ ಯಾರೋ ಸಜೆಷನ್ ಕೊಟ್ಟರು ಕೂಡ ಆ ಕಡೆ ತಲೆ ಕೂಡ ಹಾಕಿ ಮಲಗಬೇಡಿ. ಏನೋ ಪಡ್ಕೊಳಕ್ಕೆ ಹೋಗಿ ಇದನ್ನು ಕಳ್ಕೊಂಡು ಮಧ್ಯಸ್ಥಿತಿ ನಿಂತ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಣಕಾಸಿನ ವ್ಯವಹಾರವನ್ನು ಮಾಡತಕ್ಕಂಥವರು ಈ ಮಾಸ ಕನ್ಯಾ ರಾಶಿಯವರು ಜಾಗೃತವಾಗಿ ಮಾಡಿ ಹಣಕಾಸನ್ನು ಕೊಟ್ಟು ಲಾಕ್ ಆಗತಕ್ಕಂಥ ಪರಿಸ್ಥಿತಿನ ತಂದುಕೊಡ್ಬೇಡಿ. ಕನ್ಯಾ ರಾಶಿಯವರು ಈ ಮಾಸ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಿ. ಖಂಡಿತ ಮಹಾಷಣ್ಮುಖ ಸುಬ್ರಹ್ಮಣ್ಯ ನಿಮ್ಮ ಮನಸ್ಸನ್ನು ಇಷ್ಟೈಶ್ವರ್ಯ ಈಡೇರಿಸಿಕೊಟ್ಟು ಸ್ವಲ್ಪ ಆರ್ಥಿಕವಾಗಿ ನಿಮಗೆ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ತಂದುಕೊಡ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಯಾರಿನ್ನು ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿಲ್ಲ, ಆದಷ್ಟು ಬೇಗ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ಪ್ರತಿನಿತ್ಯ ಉಪಯುಕ್ತ ಮಾಹಿತಿಗಳನ್ನು ನಾನು ಕೊಡ್ತಾ ಹೋಗ್ತೇನೆ. ಶುಭಮಸ್ತು.